ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ನೇತೃತ್ವದಲ್ಲಿ ಗ್ಯಾರಂಟಿ ಪರಿಷ್ಕರಣೆಯ ಮೀಟಿಂಗ್ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ಡಿಕೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್, ಸಿಎಸ್ ಶಾಲಿನಿ ರಜನೀಶ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಸಿಎಂ ನೇತೃತ್ವದ ಸಭೆಗೆ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿದ್ದಾರೆ. ತಿರುಪತಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ಸಿಎಂ ಬಂದಿದ್ದಾರೆ. ರೇಷ್ಮೆ ಪಂಚೆ ಧರಿಸಿಯೇ ವಿಧಾನಸೌಧಕ್ಕೆ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಒತ್ತಾಯ. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೃತಪಟ್ಟವರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಯೋಜನೆಯ ದುರುಪಯೋಗಕ್ಕೆ ಬ್ರೇಕ್ ಹಾಕಬೇಕು. ಯಾರ್ಯಾರ ಅಕೌಂಟಿಗೆ ಈ ಥರ ಹಣ ಹೋಗಿದೆಯೋ ಅದೆಲ್ಲವನ್ನೂ ಕೂಡ ವಾಪಸ್ ಪಡೆಯುವ ನಿಟ್ಟಿನಲ್ಲೂ ಕೂಡ ಕೆಲಸಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಅನರ್ಹರು ಯಾರಿದ್ದಾರೋ ಅವ್ರಿಗೆ ಸಮಸ್ಯೆ ಆಗಲೇಬೇಕು, ಅವ್ರನ್ನೆಲ್ಲರನ್ನೂ ಕೂಡ ಅನರ್ಹರನ್ನು ತೆಗಿಬೇಕು. ಬಟ್ ಅರ್ಹ ಫಲಾನುಭವಿಗಳು ಯಾರಿರ್ತಾರೋ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಒಂದು ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಇವತ್ತು ನಡೀತಾ ಇರುವಂಥ ಈ ಒಂದು ಸಭೆ ಬಹುಶಃ ಆಲ್ಮೋಸ್ಟ್ ಇವತ್ತೇ ನಿರ್ಧಾರ ಕೂಡ ಹೊರಬೀಳುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಹೇಗಿರುತ್ತೆ ಈ ಪರಿಷ್ಕರಣೆ ಅನ್ನುವಂಥದ್ದು ಬಹಳ ಮುಖ್ಯ. ಫಿಲ್ಟರ್ ಕೆಲಸವನ್ನು ಹೇಗೆ ಮಾಡ್ತಾರೆ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋ ಹಾಗೆ ಕೆಲವೊಂದಷ್ಟು ಜನ ಖಾತೆಗಳನ್ನು ಬದಲಾಯಿಸಿರ್ತಾರೆ ತಮ್ಮ ಖಾತೆನ. ಯಾಕಂದರೆ ಕೆಲವರು ಲೋನ್ ತೊಗೊಂಡಿರ್ತಾರೆ, ಲೋನ್ ತೊಗೊಂಡು ಸರಿಯಾಗಿ ಕಟ್ಟೋದಕ್ಕೆ ಇರಲ್ಲ. ಸೊ 2,000 ರೂಪಾಯಿದು ಲೋನಿಗೆ ಬಂದ ತಕ್ಷಣ, ಖಾತೆಗೆ ಬಂದ ತಕ್ಷಣ ಅದು ಲೋನ್ ಕಡೆ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಕೆಲವರು ಖಾತೆ ಬದಲಾವಣೆಯನ್ನು ಮಾಡಿರ್ತಾರೆ. ಹೀಗೆಲ್ಲವೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಇರುತ್ತೆ. ಕೆಲವೊಂದಷ್ಟು ಜನ ಸತ್ತೋಗಿರೋರ ಖಾತೆಗೂ ಕೂಡ ಹಣ ಹೋಗ್ತಾ ಇರುತ್ತೆ. ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ.